ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ ಪರ್ಮಿಷನ್ ಇಲ್ದೆ ಸೆಲ್ಫಿ ತಗೋತಿದ್ದೀನಿ. ವೆರಿ ಸಾರಿ ಅವನಿಯವರೇ. ಸರಿ ಅಕ್ಕ, ಇಲ್ಲಿನ ಸಿಚುಯೇಷನ್ ನೋಡ್ಕೊಂಡು ನಿನಗೆ ಕಾಲ್ ಮಾಡ್ತೀನಿ. ಬಾಯ್. ಹಲೋ, ನಿಮ್ಮನ್ನೇ. ನಿಂತ್ಕೊಳ್ಳಿ. ಸೆಲ್ಫಿ ತಗೋಬೇಕಾದ್ರೆ ಈ ಲೋಕದಲ್ಲೇ ಇರಲ್ವಾ ನೀವು? ಮೈ ಮರ್ತ ಹೋಗೋ ಅಷ್ಟು ಹುಚ್ಚು ಏನಿರತ್ತೋ ಗೊತ್ತಿಲ್ಲ. ತುಂಬಾ ಜನ ಪ್ರಾಣನೇ ಕಳ್ಕೊಂತಿದ್ದಾರೆ. ಈ ತರ ಪ್ಲೇಸ್ಗಳು ನಮ್ಗೆ ಸ್ವೀಟ್ ಮೆಮೊರೀಸ್ ಆಗಿ ಉಳ್ಕೋಬೇಕು. ನಮ್ಮವ್ರಿಗೆ ಬ್ಯಾಡ್ ಮೆಮೊರೀಸ್ ಆಗ್ಬಾರ್ದು. ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಓಡಾಡಿ. ನಾನೇನಾದ್ರೂ ಕಾಮಿಡಿ ಮಾಡ್ತಿದ್ದೀನಾ? ಹಾಗ್ ನಗ್ತಿದ್ದೀರಾ? ಪರಿಚಯ ಇರೋ ವ್ಯಕ್ತಿಗಳ ಎದುರು ಬಂದಾಗ ತುಟಿಗಳ ಮೇಲೆ ಕಿರುನಗೆ ಬರೋದು ಸಹಜನೇ ಅಲ್ವೇನ್ರಿ? ನಮ್ಮ ಮಧ್ಯ ಪರಿಚಯನಾ? ನಾನ್ ನೆನ್ಪಾಗ್ಲಿಲ್ವಾ? ಇಲ್ವಲ್ಲ. ಹಾ, ನಿನ್ನೆ ರಾತ್ರಿ ಮಳೆ ನಮ್ಮನ್ ಒಂದ್ ಮಾಡ್ತು. ಏನ್ ಯೋಚನೆ ಮಾಡ್ತಿದ್ಯಾ ಕಾವ್ಯ? ಶ್ರೀಕರ್ ಮಾವನ್ ಬಗ್ಗೆ ಬಿಟ್ರೆ ನನ್ಗೆ ಇನ್ನೇನ್ ಯೋಚನೆ ಇರುತ್ತೆ ಅತ್ತೆ? ನಿನ್ ಮಾವನ್ನ ಮರಳು ಮಾಡಿ ನಿನ್ ಕಡೆಗ್ ತಿರುಗಿಸ್ಕೋ ಅಂತ ಹೇಳ್ತಾನೇ ಇದ್ದೀನಿ. ಇಲ್ಲಿವರೆಗೂ ಒಂದು ಪ್ರಯತ್ನ ಕೂಡ ಮಾಡಿಲ್ಲ ನೀನು. ಏನಾದ್ರೂ ಐಡಿಯಾ ಕೊಡತ್ತೆ? 4 ಸಿನಿಮಾ ಹೆಸರು ಹೇಳ್ತೀನಿ, ಅದನ್ನ ನೋಡಿ ಫಾಲೋ ಮಾಡು. ತಾಯಿಯಾಗಿ ನಾನು, ಅತ್ತೆಯಾಗಿ ನೀನು,
ಮದ್ವೆ ಆಗ್ಬೇಕಾಗಿರೋ ಹುಡ್ಗಿಗೆ ಏನೇನೋ ಸಲಹೆ ಕೊಡೋ ಪರಿಸ್ಥಿತಿನಲ್ಲಿದೀವಿ. ಕರ್ಮ ಕರ್ಮ. ಇದೆಲ್ಲದಕ್ಕೂ ಕಾರಣ ಅದೇ. ಯಾವುದು? ನಮ್ ಪಾಲಿನ ಶನಿ ಆ ಅಮ್ಮನವರ ಪೆಟ್ಟಿಗೆ. ಗ್ರಂಥ, ಯಂತ್ರ, ಆಚಾರ, ಜಾತಕಗಳು ಅಂತ ಅತ್ತೆ ನಮ್ ತಲೆ ತಿನ್ನೋದಕ್ಕೆ ಕಾರಣ ಆ ದಿಕ್ಕಿಲ್ದಿರೋ ಪೆಟ್ಟಿಗೆನೆ. ಅದು ಮಾತ್ರ ನಿಜಾನೇ. ಅದು ಒಂದ್ ಇಲ್ಲ ಅಂದಿದ್ರೆ ನಮ್ ಬದುಕು ತುಂಬಾ ಚೆನ್ನಾಗಿರ್ತಿತ್ತು. ಅದ್ಕೆ ಹೇಳು. ಒಂದ್ ಯೋಚನೆ. ಏನದು? ಆ ಯೋಚನೆ ಮೈಂಡಲ್ಲಿ ತಿರುಗ್ತಾ ಇದ್ರೇನೆ ಹಣೆ ಮೇಲೆ ಬೆವರು ಬರ್ತಿದೆ. ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು ಅಂದ್ರೆ ನಮ್ಮಿಂದ ಆಗುತ್ತೋ ಇಲ್ವೋ. ಮೊದ್ಲು ವಿಷಯ ಹೇಳು. ಆ ಪೆಟ್ಟಿಗೆನ ಆ ಪೆಟ್ಟಿಗೆನ ಎಲ್ಲಾದ್ರೂ ಬಿಸಾಕಿದ್ರೆ ಪದ್ಧತಿ, ಸಂಪ್ರದಾಯ, ಆಚಾರ ಎಲ್ಲ ಹೊರಟೋಗುತ್ತಲ್ವಾ? ಎಷ್ಟು ದಿನ ಈ ಗುಲಾಮ್ರು ಬದುಕು? ಹೆಜ್ಜೆ ಹೆಜ್ಜೆಗೂ ಎದುರಾಗ್ತಿರೋ ಅವಮಾನದಿಂದ ಮುಕ್ತಿ ಪಡಿಬೇಕು. ಹೌದಮ್ಮ, ಆ ಜಾತಕದ ಪೆಟ್ಟಿಗೆ ಹೊರಗಡೆ ಹೋದ್ರೆ ಸ್ವಲ್ಪ ದಿನದಲ್ಲಿ ಅಮ್ಮಮ್ಮನ ಮನ್ಸು ಬದಲಾಗುತ್ತೆ. ಆಮೇಲೆ ಅವರೇ ಕೊಟ್ಟು ಮದ್ವೆ ಮಾಡ್ತಾರೇನೋ. ಏನಂತೀಯ ಆತಿಗೆ? ಶ್ರೀಕರ ನನ್ ಮಗಳು ಕುತ್ತಿಗೆಗೆ 3 ಗಂಟು ಹಾಕೋ ಪರಿಸ್ಥಿತಿ ಬರುತ್ತೆ ಅಂದ್ರೆ ನಾನ್ ರೆಡಿ. ಇವತ್ತು ರಾತ್ರಿನೇ ಆ ಕೆಲಸ ಮಾಡೋಣ. ಇಂಥ ಕೆಲ್ಸಗಳಿಗೆ ತಡ ಮಾಡಬಾರ್ದು. ಅನ್ಕೋತಿದ್ದ ಹಾಗೆ ಮಾಡ್ಬಿಡ್ಬೇಕು. ಹಾಗಾದ್ರೆ ಈಗ್ಲೇ ಮಾಡಿ ಮುಗ್ಸೋಣ. ನಡೀರಿ. ಬನ್ನಿ. ಅದ್ಗೆ ನೀನ್ ಹೋಗಿ ತಗೊಂಡ್ ಬಾ. ನಾವ್ ಮಾಡ್ತಿರೋದು ಕರೆಕ್ಟ್ ಅಂತೀಯಾ? ಇಲ್ಲಿವರೆಗೂ ಬಂದ್ಮೇಲೆ ಡೌಟ್ ಯಾಕೆ? ಭಯ ಆಗ್ತಿದೆ ಲಾವಣ್ಯ. ಸರಿ, ನಾನೇ ತಗೊಂಡ್ ಬರ್ತೀನಿ. ಏನಾಯ್ತು ಲಾವಣ್ಯ? ಏನಾಯ್ತತ್ತೆ? ಕರೆಂಟ್ ಶಾಕ್ ಹೊಡೆದಾಗಾಯ್ತು. ಅದನ್ನೇ ಮಹಿಮೆ ಅಂತಾರೆ. ಎಣ್ಣೆ ಇಲ್ದೇನೆ ದೀಪ ಬೆಳಗಲ್ಲ ಅನ್ನೋದು ಎಷ್ಟು ಸತ್ಯನೋ, ಅಮ್ಮನವ್ರ ಮಹಿಮೆ ಇಲ್ದೇನೆ ನಾವು ಬದುಕಕ್ಕಾಗಲ್ಲ ಅನ್ನೋದು ಅಷ್ಟೇ ಸತ್ಯ. ಅಮ್ಮನವ್ರ ಬಗ್ಗೆ ಅವತ್ತು ಸ್ವಾಮಿಗಳು ಮಾವ ಅತ್ತೆ ಹತ್ರ ಏನು ಹೇಳಿದ್ರು ಅನ್ನೋದನ್ನು ನಿಮ್ಮ ಹತ್ರ ಹೇಳಿದ್ದೆ, ಮರ್ತೋದ್ರಾ? ಪವಿತ್ರವಾದ ಮನಸ್ಸಿನಿಂದ ಆರಾಧಿಸಿದ್ರೆ ವರ, ಕೆಟ್ಟ ಆಲೋಚನೆ ಮಾಡಿದ್ರೆ ಶಾಪ. ಅದನ್ನ ನೆನಪಿಟ್ಕೊಳ್ಳಿ. ಯಾವಾಗ ಬೇಕೋ ಆವಾಗ ಯಾರು ಬೇಕೋ ಅವರು ಮುಟ್ಟಕ್ಕಾಗಲ್ಲ. ಅರ್ಹತೆ ಇರೋರು ಮಾತ್ರನೇ ಮುಟ್ಟಕ್ಕಾಗೋದು.
ಆ ಜಾತಕ ಇರೋ ಹುಡುಗಿಗ್ ಮಾತ್ರನೇ ಆ ಅರ್ಹತೆ ಇರೋದು. ಇನ್ನೊಂದು ಸಲ ಇಂಥ ಹುಚ್ಚುಚ್ಚು ಪ್ರಯತ್ನಗಳನ್ನ ಮಾಡಿ ಪ್ರಾಣಕ್ಕೆ ಸಂಸ್ಕಾರ ತಂದ್ಕೋಬೇಡಿ. ಹೊರಡಿ. ಬುದ್ಧನ ಬಾಲ್ಯ, ಬುದ್ಧನ ಜೀವನ ಘಟ್ಟಗಳು, ಆಧ್ಯಾತ್ಮಿಕ ಗುರು ದಲೈಲಾಮಾ ನೆಟ್ಟಿರೋ ಬೋಧಿ ವೃಕ್ಷ ಥರದ್ ಎಷ್ಟೋ ಮರಗಳನ್ನ ನೀವೀ ಬುದ್ಧವನದಲ್ಲಿ ನೋಡಬಹುದು. ಆ ಕಡೆ ಹೋಗೋಣ ಬನ್ನಿ. ಬನ್ನಿ. ಲೇ, ಪ್ಲಾನ್ ಪ್ರಕಾರ ಗೀತನ್ ಈ ಕಡೆ ಕರ್ಕೊಂಡು ಬಂದು ಸುರೇಂದ್ರನ್ಗೆ ಪ್ರೈವಸಿ ಕ್ರಿಯೇಟ್ ಮಾಡಿದೀವಿ. ನಮ್ಮ ಒಂದು ಟ್ರಯಲ್ಲು ವರ್ಕ್ ಆಗತ್ತೆ ಅಂತೀಯಾ? ಲೇ, ಖಂಡಿತ ಪಟಾಯಿಸ್ತಾನೆ ಕಣ, ಅದ್ರಲ್ಲಿ ಡೌಟೇ ಇಲ್ಲ. ಬಾ. ಇನ್ನೊಂದು ವಿಷಯ ಏನಂದ್ರೆ, ಆಚಾರ್ಯ ನಾಗಾರ್ಜುನ ಈ ಸ್ಥಳಕ್ಕೆ ಬಂದು ಇಲ್ಲಿರೋ ಅಂತ ನಲ್ಲ ಮಲ್ಲ ಕಾಡಿನ ಪ್ರಾಂತ್ಯದಲ್ಲಿ ಔಷಧ ಗಿಡಗಳನ್ನ ಗಮನಿಸಿ ಆಯುರ್ವೇದ ವಿಶ್ವವಿದ್ಯಾಲಯವನ್ನ ಸ್ಥಾಪಿಸಿದ್ದಾರೆ. ಆಚಾರ್ಯ ನಾಗಾರ್ಜುನ ರಸಾಯನ ಶಾಸ್ತ್ರಜ್ಞ, ಹಾಗೆ ವೈದ್ಯಕೀಯದಲ್ಲೂ ಇಂಜಿನಿಯರಿಂಗ್ನಲ್ಲೂ ಎಲ್ಲಾ ರಂಗಗಳಲ್ಲೂ ಪ್ರಾವೀಣ್ಯತೆ ಇರೋದ್ರಿಂದ ಇಂಡಿಯನ್ ಐನ್ಸ್ಟೈನ್ ಅಂತ ಹೆಸರು ಪಡ್ಕೊಂಡಿದ್ದಾರೆ. ಬೌದ್ಧ ಧರ್ಮದ ಪಾಲಕನಾದ ಆಚಾರ್ಯ ನಾಗಾರ್ಜುನನನ್ನ 2ನೇ ಬುದ್ಧನಾಗಿ ಜನರು ಆರಾಧಿಸ್ತಾರೆ. ಅಲ್ಲೋಡಿ ಸರ್, ನಾಗಾರ್ಜುನ ಸಾಗರ 590 ಅಡಿ ನೀರಿನ ಮಟ್ಟ ಮತ್ತು 285 ಚದರ ಕಿಲೋಮೀಟರ್ ವಿಸ್ತೀರ್ಣ, 408 TMCಗಳ ಸಾಮರ್ಥ್ಯ ಹೊಂದಿರೋ ಅದ್ಭುತವಾದ ಡ್ಯಾಂ. ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು 1955 ಡಿಸೆಂಬರ್ 10ರಂದು ಶಂಕುಸ್ಥಾಪನೆ ಮಾಡಿದ್ರು. ಸಾವಿರಾರು ಜನರ ಶ್ರಮ, ನೂರಾರು ಜನರ ಪ್ರಾಣತ್ಯಾಗ ಇವತ್ತು ಲಕ್ಷಗಟ್ಟಲೆ ಎಕರೆಗಳಿಗೆ ಕೃಷಿ ನೀರಾವರಿಗೆ ಸಹಕರಿಸ್ತಾ ಅನ್ನದಾತರ ಪಾಲಿಗೆ ಜೀವನಾಧಾರವಾಗಿ ರಾರಾಜಿಸ್ತಾ ಇದೆ. ನಿನ್ನ ಅಂದ ಹುಚ್ಚಿಡಿಸ್ತಾ ಇದೆ. ಇನ್ನು ತಡ ಮಾಡ್ದೇನೆ ಮನ್ಸಲ್ಲಿರೋ ಮಾತನ್ನ ಹೇಳ್ಬಿಡ್ಬೇಕು. ಬನ್ನಿ. ಈ ಶಿಲೆಗಳ ಬಗ್ಗೆ ಹೇಳ್ಬೇಕು ಅಂದ್ರೆ, ಇಲ್ಲಿರೋ ಶಿಲೆಗಳ ಬಗ್ಗೆ, ಶಿಲ್ಪದ ಬಗ್ಗೆ, ಕಟ್ಟಡದ ಬಗ್ಗೆ ನನಗೆ ಬೇಕಾಗಿಲ್ಲ. ನನ್ನ ಮನ್ಸಲ್ಲಿರೋ ಮಾತನ್ನ ನೇರವಾಗಿ ಹೇಳ್ತೀನಿ, ಕೇಳಿಸ್ಕೊ. ನಾನು ತುಂಬಾ ಹುಡುಗಿರನ್ನ ಇಷ್ಟಪಟ್ಟಿದ್ದೀನಿ. ನನ್ನೂ ತುಂಬಾ ಹುಡುಗಿರು ಇಷ್ಟಪಟ್ಟಿದ್ದಾರೆ. ಅವರೆಲ್ಲರೂ ಒಂದ್ ಕಡೆ ಆದ್ರೆ ನೀನೊಬ್ಳು ಮಾತ್ರ ಇನ್ನೊಂದ್ ಕಡೆ. ನೀನು ನ್ಯಾಚುರಲ್ ಬ್ಯೂಟಿ.
ನನಗ್ ತುಂಬಾ ಹಿಡಿಸ್ದೆ. ಎಕ್ಸ್ಕ್ಯೂಸ್ ಮೀ ಸರ್, ಅಷ್ಟಕ್ಕೂ ಲೆಟ್ ಮಿ ಫಿನಿಶ್. ಅವನಿ, ಈ ತರ ಜಾಬಲ್ಲಿ ನೀನ್ ಎಷ್ಟು ಸಂಪಾದನೆ ಮಾಡ್ತೀಯ? ಹೊಟ್ಟೆ ತುಂಬೋ ಹಾಗೆ, ಆಸೆಗಳು ತೀರೋ ಹಾಗೆ ನಾನೊಂದು ಆಫರ್ ಕೊಡ್ತೀನಿ. ನೀನ್ ಓಕೆ ಅಂದ್ರೆ ನಿನ್ ಲೈಫೇ ಬದಲಾಗತ್ತೆ. ನನಗೆ ಯಾವ ಆಫರ್ಸು ಬೇಕಿಲ್ಲ. ಗೀತಾ ಅವ್ರ ಹತ್ರ ಹೋಗೋಣ ಬನ್ನಿ, ವೇಟ್ ಮಾಡ್ತಾ ಇರ್ತಾರೆ. ನಿನ್ ಹತ್ರ ಮಾತಾಡ್ಬೇಕು ಅಂತಾನೆ ಗೀತನ್ನ ನಮ್ಮ ಹುಡುಗರ ಜೊತೆ ಬ್ಯುಸಿ ಇರೋ ಹಾಗೆ ಮಾಡಿದ್ದೀನಿ. ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡು. ನಿನ್ಗೆಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನ ಕೊಡ್ತೀನಿ. ಫ್ರೆಂಡ್ಶಿಪ್ ಮೀನ್ಸ್ ನನ್ನ ಜೊತೆ ಪರ್ಸ್ನಲ್ ಆಗಿ ಇದ್ಬಿಡು. ಅಂತಃಪುರದಂತಿರೋ ನನ್ನ ಗೆಸ್ಟ್ ಹೌಸಲ್ಲಿ ಜೀವನ ಪೂರ್ತಿ ಮಹಾರಾಣಿ ಹಾಗೆ ಬದುಕಬಹುದು. ನೋಡಿ ಸರ್, ನಾನು ದುಡ್ಡಿಗೋಸ್ಕರನೇ ಕೆಲಸ ಮಾಡ್ತಿದ್ದೀನಿ. ಹಾಗಂತ ದುಡ್ಡಿಗೋಸ್ಕರ ಕೆಟ್ಟ ಕೆಲಸ ಮಾಡೋಳಲ್ಲ ನಾನು. ಬಂದಾಗ ನಿಮ್ಮ ಮೇಲೆ ಗೌರವ ಇತ್ತು, ಈಗ ಅದನ್ನ ಇಲ್ದೇ ಇರೋ ಹಾಗೆ ಮಾಡ್ಕೋಬೇಡಿ. ಆ ಗೌರವನೇ ರಿಲೇಷನ್ ಆಗಿ ಬದಲಾಯಿಸ್ಕೊಳ್ಳೋಣ ಅಂತಿದ್ದೀನಿ. ಚಿಚಿ, ನಿಮ್ದಿಷ್ಟು ಚೀಪ್ ಮೆಂಟಾಲಿಟಿ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಿನ್ನಂತ ಅಂದನ ನಾನು ನೋಡಿದ್ಮೇಲೆ ನನ್ನ ಮನ್ಸು ಮಾತೆ ಕೇಳಲ್ಲ. ಮರ್ಯಾದೆಯಿಂದ ಮಾತಾಡಿ. ಅವನಿ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ನಾನು ಇಷ್ಟಪಟ್ಟಿದ್ದು ನನಗೆ ಸಿಕ್ಕಿಲ್ಲ ಅಂದ್ರೆ ಹುಚ್ಚಿಡಿಯುತ್ತೆ. ಏನ್ ಬೇಕಾದ್ರೂ ಮಾಡಿ ಪಡ್ಕೋತೀನಿ. ಏನು ಹೆದರ್ಸ್ತಾ ಇದ್ದೀರಾ? ಒಳ್ಳೆ ರೀತಿನಲ್ಲಿ ಮಾತಾಡ್ತಿದ್ದೀನಿ ಅಂತ ಜಾಸ್ತಿ ಸಲಿಗೆ ತಗೋಬೇಡಿ. ಅರ್ಥ ಮಾಡ್ಕೋ ಅವನಿ. ಬಿಡಿ ನನ್ನ ಜೊತೆ ಸೇರ್ಕೊ ನೀನು. ಬಿಡಿ ನನ್ನ. ಅವನಿ, ಅವನಿ ನಿಂತ್ಕೋ. ನಾನ್ ದುಡ್ಡು ಬಿಸಾಕಿದ್ರೆ ನನಗೆ ಬೀಳ್ದಿರೋ ಹುಡುಗಿನೇ ಇಲ್ಲ. ಇವಳ್ಯಾಕೆ ಹೀಗೆ ರಿವರ್ಸ್ ಆದ್ಲು? ಏನೇ ಆದ್ರೂ ಸರಿ ಬಿಡಬಾರ್ದು. ಗೀತಾ, ಲೊಕೇಶನ್ ಶಿಫ್ಟ್ ಮಾಡಬೇಕು. ಸುರೇಂದ್ರ ಸರ್ ಅವನಿಯಲ್ಲಿ. ಗೀತಾ, ಏನೋ ಹೆಚ್ಚು ಕಮ್ಮಿ ಆಗಿದೆ ಅನ್ಸುತ್ತೋ? ಹಾಗೆ ಅನ್ನಿಸ್ತಿದೆ ಕಣೋ. ನಾವು ತಕ್ಷಣ ಬೆಂಗಳೂರಿಗೆ ಹೊರಟೋಗೋಣ. ಏನಾಯ್ತೆ? ಹೋದ್ಮೇಲೆ ಹೇಳ್ತೀನಿ. ಮೊದ್ಲು ನಾವ್ ಇಲ್ಲಿಂದ ಹೊರಟೋಗೋಣ ಬಾ. ಅವನಿ, ನಾನ್ ಸರ್ಗ್ ಏನಂತ ಹೇಳಿ? ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಏನಾಯ್ತು ಅಂತ ಹೇಳೆ. ಮಿನಿಸ್ಟರ್ ಮಗ ಆದ್ರೂ ಒಳ್ಳೆ ಕ್ವಾಲಿಟೀಸ್ ಇದೆ ಅಂತ ಅವನ್ ಬಗ್ಗೆ ಹೊಗಳ್ಕೊಂಡ್ವಿ. ಹೌದು, ಅವನ್ ಮನ್ಸಲ್ಲಿ ತುಂಬಾ ದುರುದ್ದೇಶಗಳಿದೆ. ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾನೆ. ನನ್ ಜೊತೆ ಮಿಸ್ಬಿಹೇವ್ ಮಾಡ್ದ. ನೀವೇನೋ ಜೆಂಟಲ್ಮ್ಯಾನ್ ಅನ್ಕೊಂಡಿದ್ವಿ. ನಮ್ಮ ಅವನಿ ಜೊತೆ ಮಿಸ್ಬಿಹೇವ್ ಮಾಡೋದು ಅಂದ್ರೆ ಏನು ಸರ್? ಹೆಣ್ಮಕ್ಳ ಹತ್ರ ಹೀಗೆ ನಡ್ಕೊಳ್ಳೋದು ಸರಿನಾ? ಸಂಸ್ಕಾರ ಇಲ್ವಾ ನಿಮ್ಗೆ? ನಿಮ್ ಹತ್ರ ಹಾಗೆ ಹೇಳದ್ಲ? ಸಂಪಾದನೆ ಮಾಡ್ತಿರೋ ಸಂಬಳದಿಂದ ಜೀವನ ಬದಲಾಗ್ತಿಲ್ಲ. ದುಡ್ಡು ಕೊಟ್ರೆ ನಿಮ್ಗೂ ಉಪಯೋಗ ಆಗ್ತೀನಿ ಅಂತ ನನ್ನ ಹತ್ರನೇ ಪ್ರಪೋಸಲ್ ಇಟ್ಲು. ಹೆಲ್ಪ್ಗೋಸ್ಕರ ಎಷ್ಟು ಬೇಕು ಅಂದ್ರೆ ಕೇಳು ಅಷ್ಟನ್ನು ಕೊಡ್ತೀನಿ. ನನಗಿದೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ದೆ ಅಷ್ಟೇ. ನಾನೇನೋ ಮಾಡಿರೋ ಹಾಗೆ ಅಲ್ಲಿಂದ ಇಲ್ಲಿಗೆ ಓಡೋಡ್ ಬಂದು ನಿಮ್ ಮುಂದೆ ಮೊಸಳೆ ಕಣ್ಣೀರ್ ಹಾಕಿದಾಳೆ. ಎಲ್ಲ ಸುಳ್ಳು ಸರ್. ದುಡ್ಡು ಕೊಡ್ತೀನಿ, ನನ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ತೀಯಾ ಅಂತ ಮಾತಾಡಿ ಇವಾಗ ಮಾತ್ ಬದಲಾಯಿಸ್ತಾ ಇದ್ದಾನೆ. ಏಯ್, ನೀನೇ ಸುಳ್ಳು ಹೇಳ್ತಿದ್ಯಾ? ನಮ್ ಸುರೇಂದ್ರನ್ ಜೊತೆ ನೀನ್ ಕ್ಲೋಸ್ ಆಗಿ ಮೂವ್ ಆಗೋದನ್ನ ನಾವೇ ನೋಡಿದೀವಿ. ನಮ್ಮವನಿಂದ ನೀನ್ ಕೇಳಿದಷ್ಟು ದುಡ್ಡು ಸಿಕ್ಕಿಲ್ಲ ಅಂತ ಮರ್ಯಾದೆ ತೆಗಿತಿದ್ಯಾ ನೀನು? ಆದ್ರೂ ಮಿನಿಸ್ಟರ್ ಮಗನಿಗೆ
ಇಂಥ ಹುಡುಗಿರ ಜೊತೆ ಏನ್ ಕೆಲ್ಸ? ನೀವೇ ಯೋಚನೆ ಮಾಡಿ. 4 ಜನರ ಮುಂದೆ ಕಣ್ಣೀರ್ ಹಾಕಿದ್ರೆ ಸಿಂಪತಿ ವರ್ಕೌಟ್ ಆಗುತ್ತೆ ಅಂತ ಗೇಮ್ ಆಡ್ತಿದ್ದಾಳೆ. ನಿಮ್ಮೆಲ್ಲರ ಬುದ್ಧಿನೂ ಒಂದೇ ಅಲ್ವಾ? ಅದಕ್ಕೆ ಅವ್ರ ಪರ ಮಾತಾಡ್ತಿದ್ದೀರಾ. ದೈವ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಇವನು ನನ್ನ ಹತ್ರ ತಪ್ಪಾಗಿ ಮಾತಾಡಿದಾನೆ. ಏಯ್, ನಮ್ ಸುರೇಂದ್ರ ಅಂಥವನಲ್ಲ. ಈ ನಡುವೆ ಕೆಲವು ಹೆಣ್ಣು ಮಕ್ಕಳನ್ನ ನಂಬಕ್ಕಾಗ್ತಾ ಇಲ್ಲ. ದುಡ್ಗೋಸ್ಕರ ಅಡ್ಡದಾರಿ ಹಿಡಿತಾರೆ.